ಹಾಯ್ ಎಲ್ಲ ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಟು ರಾಧಾಕೃಷ್ಣ ಲಾಗ್ಸ್ ಇನ್ ಕನ್ನಡಗೆ ಎಲ್ಲರಿಗೂ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡು ಇವತ್ತಿನ ಒಂದು ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಶುರು ಮಾಡೋದಕ್ಕಿಂತ ಮುಂಚೆ ನನ್ನ ಚಾನಲ್ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದ್ರೆ ಒಂದು ಪುಟ್ಟದೊಂದು ಲೈಕ್ ಕೊಡಿ. ಸೊ ಬನ್ನಿ ಈಗ ಶುರು ಮಾಡೋಣ. ಸೊ ಈಗ ನಾನು ಬಟ್ಟೆಗಳನ್ನ ಜೋಡಿಸ್ತಾ ಇದ್ದೀನಿ. ಇದು ಸಂಡೇ ನಾವು ಟ್ರಿಪ್ ಹೋಗ್ಬೇಕಿತ್ತು. ಸೊ ಹಾಗಾಗಿ ನಾನು ಇದನ್ನ ಸಾಟರ್ಡೇನೆ ಎಲ್ಲ ಜೋಡಿಸ್ಕೊಳ್ತಾ ಇದ್ದೀನಿ. ಸೊ ನಿಮ್ಗೆ ಆಲ್ರೆಡಿ ಒಂದ್ 2ರಿಂದ 3 ವಿಡಿಯೋಗಳಲ್ಲಿ ಹೇಳಿದ್ದೆ. ಈ ರೀತಿ ನಮ್ದೊಂದು ಪ್ಲಾನಿಂಗ್ ಇದೆ, ಒಂದು 7 ಡೇಸ್ ಟ್ರಿಪ್ ಅಂತ ಹೇಳಿ. ಸೊ ಅದಿವಾಗ ಹತ್ರ ಬಂತು. 26ನೇ ತಾರೀಕು ಅಂದ್ರೆ ಸಂಡೇ. ಓಕೆನಾ? ಹೊರಡ್ತಿರುವಂತದ್ದು ನೈಟ್ 9 ಗಂಟೆಗೆ. ಸೊ ಈಗ ಬಟ್ಟೆಗಳನ್ನೆಲ್ಲ ಪ್ಯಾಕ್ ಮಾಡ್ತಾ ಇದ್ದೀನಿ. ನಾನ್ ಏನ್ ಅನ್ಕೊಂಡಿದೀನಿ ಅಂತಂದ್ರೆ ಎಲ್ಲಾ ಬಟ್ಟೆಗಳು ಕೂಡ ಈ ರೀತಿ ಕವರ್ ಅಲ್ಲಿ ಇಟ್ರೆ ಸರಿ ಹೋಗುತ್ತೆ. ಸೊ ಆರಾಮಾಗಿ ನಾನು ಬ್ಯಾಗ್ನ ತಗೊಂಡ್ ಹೋಗ್ತೀನಲ್ವಾ, ಬ್ಯಾಗಲ್ಲಿ ಇಟ್ಕೊಂಡು ಆ ಕವರ್ ತಗೊಂಡೋಗಿ ಫ್ರೆಶ್ ಅಪ್ ಆಗ್ಬೋದು ಅಂತ ಪ್ಲಾನ್ ಮಾಡ್ಕೊಂಡು ಈ ರೀತಿ ಎಲ್ಲ ಕವರಲ್ಲಿ ಜೋಡಿಸ್ತಾ ಇದ್ದೀನಿ. ಸೊ ಇನ್ನೇನು ಕವರಲ್ಲೆಲ್ಲ ಜೋಡಿಸಿದಾದ್ಮೇಲೆ ಆರಾಮ ಬ್ಯಾಗಲ್ಲಿ ಇಡ್ಬೋದು ಅಂತ. ಸೊ ನಾವು ಹೋಗ್ತಿರುವಂತದ್ದು ಕೇರಳ ಟ್ರಿಪ್ ಆಗಿರುತ್ತಿದ್ದು. ಸೊ 6 ಡೇಸ್ ಹೋಗ್ತಾ ಇದೀವಿ. ನಾವು ಈ ಸಂಡೇ ನೈಟ್ ಹೋದ್ರೆ ನೆಕ್ಸ್ಟ್ ಬರೋ ಸಂಡೇ ಬೆಳಗ್ಗೆನೆ ನಾವು ನಮ್ಮ ಒಂದು ತುಮಕೂರಿಗೆ ಬರೋದು ವಾಪಸ್ಸು. ಇದು ಆಲ್ರೆಡಿ ತಿಂಗಳಿಂದನೇ ಆ ಆಗಿತ್ತು ಎಲ್ಲ ಪ್ರಿಪರೇಷನ್. ಸೊ ನಾನು ಹಿಂದೆ ಒಂದು ವಿಡಿಯೋ ಕೂಡ ಹಾಕಿದ್ದೆ, ಈ ರೀತಿ ಕೇರಳ ಟ್ರಿಪ್ ಇದೆ, ಯಾರಾದ್ರೂ ಬರೋರಿದ್ರೆ ಬನ್ನಿ ಅಂತ. ಇನ್ಸ್ಟಾಗ್ರಾಮ್ ಅಲ್ಲಿ ನಾನು ಪ್ರಮೋಷನ್ ಕೂಡ ಮಾಡಿದೀನಿ ಇದ್ರ ಬಗ್ಗೆ. ಸೊ ಯೂಟ್ಯೂಬ್ ಅಲ್ಲಿ ಕೂಡ ನಾನು ಹಾಕಿದೀನಿ, ಒಂದು ವಿಡಿಯೋ ಲಾಂಗ್ ವಿಡಿಯೋ ಹಾಕಿದೀನಿ. ಸೊ ಬೇಕಾದ್ರೆ ನೋಡ್ಬೋದು ನೀವು. ಆ ಟ್ರಿಪ್ಗೆ ನಾನು ಕೂಡ ಹೋಗ್ತಾ ಇದ್ದೀನಿ. ಸೊ ಇನ್ನೇನು ಸೀರೆಗಳು ಬಂದ್ಬಿಟ್ಟು ಒಂದು 3-4 ಪ್ಲಾನ್ ಮಾಡ್ಕೊಂಡಿದೀನಿ. ಅದ್ರಲ್ಲಿ ಈಗ ಒಂದು 3 ತಗೊಳ್ತೀನಿ ಏನೋ ಗೊತ್ತಿಲ್ಲ. ಸೊ ನನ್ಗಂತೂ ಒಂಥರ ಕನ್ಫ್ಯೂಷನ್ಸ್ ಜಾಸ್ತಿ ಆಗಿ ಹೋಗ್ಬಿಟ್ಟಿದೆ. ಡ್ರೆಸ್ ತಗೊಳ್ತಾ ಇದ್ದೀನಿ, ಮತ್ತೆ ಲೆಹಂಗಾ ಕೂಡ ಸ್ಟಿಚ್ ಮಾಡಿದ್ದೆ ನಾನೊಂದು. ಆ ಲೆಹಂಗಾ ಕೂಡ ತಗೋಬೇಕಂತ ಅನ್ಕೊಂಡಿದೀನಿ. ಹಿಂದಿ ವಿಡಿಯೋಗಳೆಲ್ಲ ನೋಡಿದಿರಂತ ಅನ್ಕೊಂತೀನಿ. ಹಿಂದಿನ ವಿಡಿಯೋದಲ್ಲ ನಾನು ಹಾಕಿದ್ದೆ ಸೊ ಆಲ್ರೆಡಿ. ಇನ್ನ ವೈಟ್ ಸೀರೆ ಬೇಕಿತ್ತು ಒಂದು. ಈ ವೈಟ್ ಸೀರೆ ಬಂದ್ಬಿಟ್ಟು ಆಲ್ರೆಡಿ ಒಂದು 2 ಇಯರ್ಸ್ ಬ್ಯಾಕ್ ತಗೊಂಡಿದ್ದೆ ನಮ್ ಶಾಪ್ ಅಲ್ಲಿ. ಈ ಸೀರೆನ ನಾನು 2,500 ಕೊಟ್ಟು ಪರ್ಚೇಸ್ ಮಾಡ್ಕೊಂಡಿದ್ದೆ. ಅಂದ್ರೆ ನಮ್ ಶಾಪ್ ಅಲ್ಲೇ ಮಾರಿರುವಂತ ಸ್ಯಾರಿ ಇದು. 2,500ಕ್ಕೆ ನಾನು ಸೇಲ್ ಮಾಡಿದೀನಿ ಈ ಸ್ಯಾರಿನ. ಸೊ ತುಂಬಾ ಚೆನ್ನಾಗಿದೆ ವೈಟ್ ಕಲರ್ ಸ್ಯಾರಿ. ಇದನ್ನ ನೀವು ಮುಂದೆ ವಿಡಿಯೋಗಳೆಲ್ಲ ನೋಡ್ತಾ ಹೋದ್ರೆ ಯಾವ ರೀತಿ ಕಾಣಿಸುತ್ತೆ ಲುಕ್ ಅಂತ ನೀವು ಖಂಡಿತ ನಿಮ್ಗೆ ಗೊತ್ತಾಗುತ್ತೆ. ಸೊ ಇನ್ನೇನು ಎಲ್ಲ ಪ್ಯಾಕಿಂಗ್ ಎಲ್ಲ ಮುಗಿಸ್ಬಿಟ್ಟು, ಸೊ ನಾನು ಕೂಡ ಇನ್ನ ಚೆನ್ನಾಗಿ ಇವತ್ತು ರಾತ್ರಿ ನಿದ್ದೆ ಮಾಡಿದ್ರೆ ನಾಳೆ ಆರಾಮಾಗಬಹುದು. ಯಾಕೆಂದ್ರೆ ಬಸ್ಸಲ್ಲಿ ಜರ್ನಿ ಮಾಡೋದ್ರಿಂದ ನನಗೆ ಬಸ್ಸಲ್ಲಿ ಮನೇಲೇ ನಿದ್ದೆ ಬರೋದ್ ಕಷ್ಟ. 11 ಗಂಟೆ 12 ಗಂಟೆ ಆಗುತ್ತೆ ವಿಡಿಯೋಗಳ ಕೆಲಸ ಎಲ್ಲ ಮುಗಿಸಿ ನಾನು ಮಲ್ಗೋಷ್ಟರಲ್ಲಿ. ಸೊ ಹಾಗಾಗಿ ಇವತ್ತಾದ್ರೂ ಸ್ವಲ್ಪ ಬೇಗ ಮಲ್ಕೋಣ ಅಂತೇಳಿ ಆಲ್ರೆಡಿ ನೈಟ್ ಒಂದು 8:30 9 ಗಂಟೆ ಆಗಿತ್ತು ನೀ ಬಟ್ಟೆಗಳೆಲ್ಲ ಜೋಡಿಸ್ಬೇಕಾದಾಗ. ಸೊ ಬೇಗ ಮಾಡ್ಕೋಣ ಅಂತೇಳಿ ಮಾಡ್ತಿರುವಂತದ್ದು. ಸೊ ಈ ರೀತಿ ಕವರ್ ಪ್ಯಾಕಿಂಗ್ ಮಾಡಿದೀನಿ. ಡ್ರೆಸ್ಗಳು, ಸ್ಯಾರಿಗಳು ಈ ರೀತಿ ಎಲ್ಲ ಕವರಲ್ಲೆಲ್ಲ ಜೋಡಿಸಿದೀನಿ. ಇಷ್ಟು ಪ್ಯಾಕಿಂಗ್ ನ ನಾನು ತಗೊಂಡ್ ಹೋಗ್ಬೇಕು ಇವಾಗ ಕೇರಳ ಟ್ರಿಪ್ಗೆ. ಬ್ಯಾಗುಗಳು ಒಂದ್ 2 ಬ್ಯಾಗ್ ಬೇಕಾಗುತ್ತೆ. ಟ್ರಾಲಿ ಬ್ಯಾಗ್ ಇದೆ ಒಂದು. ಸೊ ಅದನ್ನ ನೋಡೋಣ ಯಾವ ತರ ಅಡ್ಜಸ್ಟ್ ಆಗುತ್ತಾ ಆ ರೀತಿ ರೆಡಿ ಮಾಡ್ಕೋಣ ಅಂತೇಳಿ ಈ ರೀತಿ ಎಲ್ಲ ಪ್ಯಾಕಿಂಗ್ ಮಾಡಿ ಇಟ್ಟಿದ್ದೀನಿ. ಒಂದಿಷ್ಟು ಡ್ರೆಸ್ಗಳು, ಒಂದಿಷ್ಟು ಸ್ಯಾರಿಗಳು, ಲೆಹಂಗಾಗಳು ಎಲ್ಲ ತಗೊಂಡಿದ್ದೀನಿ. ಸೊ ಹಾಯ್ ಎಲ್ಲೋ ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಟು ರಾಧಾಕೃಷ್ಣ ಲಾಗ್ಸ್ ಇನ್ ಕನ್ನಡಗೆ ಎಲ್ಲರಿಗೂ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ಒಂದು ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. 8 ಗಂಟೆ ಆಗಿದೆ ಆಲ್ರೆಡಿ ಇವಾಗ. ಸೊ ಇನ್ನೇನು ಈಗ ರೆಡಿ ಆಗಿದ್ದೀನಿ. 2 ವಿಡಿಯೋದಲ್ಲಿ ನಿಮ್ಗೆ ಹೇಳಿದ್ದೀನಿ. ಒಂದೇ ಒಂದು ಅಂದರೆ ಪರ್ಸ್ನಲಾಗಿ ಇಟ್ಟಿದ್ದೀನಿ, ಅದು ಹೇಳ್ಕೊಂಡಿಲ್ಲ ಅಂಥೇಳಿ ಇವಾಗ ಹೇಳ್ತಾ ಇದ್ದೀನಿ. ಅದನ್ನು ರಿವೀಲ್ ಮಾಡ್ತಾ ಇದ್ದೀನಿ ಏನು ಅಂತೇಳಿ. ಸೊ ನಾನು ಈ ವೀಕಿಂದ ಅಂದರೆ ಒಂದು ಮಂತಿಂದ ಅಂತ ಅಂದ್ಕೊಳ್ತೀನಿ, ಅವಾಗಿನಿಂದ ಪ್ರಿಪ್ರೇಷನ್ ಮಾಡ್ತಲೇ ಇದ್ದೆ. ಸೊ ಯಾವ ವಿಡಿಯೋದಲ್ಲೂ ನಾನು ಹೇಳಿರಲಿಲ್ಲ ಏನು ಅಂತ. ನಾನು ನಮ್ಮ ರೋಡಲ್ಲಿ ಒಂದು 5 ಮೆಂಬರ್ಸ್ ಟೋಟಲ್ ಓವರಲ್ಲು ಒಂದು ಟ್ರಿಪ್ಪಿಗೆ ಹೋಗ್ತಾ ಇದ್ದೀನಿ. ಅಂದರೆ 6 ಡೇಸ್ ಕೇರಳ ಟ್ರಿಪ್ ಹೋಗ್ತಾ ಇದ್ದೀವಿ. ಸೊ ಅದು ನನಗೆ ಅವಕಾಶ ಸಿಕ್ಕಿರುವಂಥ ಒಂದು ಟ್ರಿಪ್ ಆಗಿರುತ್ತೆ. ಸೊ ತುಂಬ ಖುಷಿ ಆಗ್ತಿದೆ. 45 ಮೆಂಬರ್ಸ್ ಒಂದು ಬಸ್ಸು. ನಾನು ಹಿಂದಿನ ವಿಡಿಯೋ ನೋಡಿದ್ರೆ ನಿಮಗೆ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ ಟ್ರಿಪ್ಪಿನ ಬಗ್ಗೆ. ಸೊ ಅದೇ ಟ್ರಿಪ್ಗೆ ನಾನು ಕೇರಳ ಟ್ರಿಪ್ ಹೋಗ್ತಿರುವಂಥದ್ದು. ಇವಾಗ ಇನ್ನು ರೆಡಿಯಾಗಿ ನಿಂತಿದ್ದೀನಿ. ಆಲ್ರೆಡಿ ಒಂದು ವಿಡಿಯೋ ಮಾಡಿಕೊಂಡೆ, ಆದರೂ ನಾನು ತುಂಬಾ ಸಪ್ಪಗಿದ್ದೀನಿ ಅಂತ ಅನ್ನಿಸ್ತಾ ಇದೆ. ಮುಖ ಎಲ್ಲ ಥರ ಹಾಗೆ ಆಗಿದೆ ನನಗೆ, ಏನಕ್ಕಂತ ಗೊತ್ತಿಲ್ಲ. ಸೊ ಇನ್ನೇನು ಇವಾಗ ರೆಡಿಯಾಗಿ ಈ ಥರ ರೆಡಿಯಾಗಿದ್ದೀನಿ. ಸಿಂಪಲಾಗಿ ಒಂದು ಡ್ರೆಸ್ನ ಹಾಕ್ಕೊಂಡಿದ್ದೀನಿ. ಇದು ನಮ್ಮ ಶಾಪಲ್ಲೇ ತೊಗೊಂಡಿದ್ದು ಡ್ರೆಸ್ಸು. ಇದು ಆಲ್ರೆಡಿ 2ನೇ ಸರಿ ತೊಗೊಂಡಿದ್ದೆ. ಮೊದಲೇದು ಒಂದು ಸರಿ ಐರನಿಗೆ ಕೊಟ್ಟಿದ್ದೆ, ತೋಳ ಹತ್ರ ಸುಟ್ಟಾಕ್ಬಿಟ್ಟಿದ್ರು ಸ್ಲೀವ್ ಹತ್ರ. ಇನ್ನೊಂದಿತ್ತು ಅದೇ ಪೀಸು ತೊಗೊಂಡೆ. ಇದು ತುಂಬ ಇಷ್ಟ ನನಗೆ. ಸೊ ಇನ್ನು ಈ ಥರ ರೆಡಿಯಾಗಿದ್ದೀನಿ ಅಷ್ಟೇ. ಚಿನ್ನದ ಹಾಕೋಬಾರ್ದು ಅಂತ ಹೇಳಿದ್ರು ಅವರು, ಆದರೂ ಹಾಕ್ಕೊಂಡಿದ್ದೀನಿ ನಾನು, ಪರವಾಗಿಲ್ಲ, ಏನು ಆ ಥರ ಜನದಲ್ಲಿ ನೀನೇನು ಹೋಗಲ್ಲ ಅಂತ ಹೇಳಿಬಿಟ್ಟು. ಇನ್ನು ಫ್ಯಾನ್ಸಿದೆ ಇಯರಿಂಗ್ಸ್ಗಳು ಇಡ್ತೀನಿ. ಇನ್ನು ಮ್ಯಾಚಿಂಗ್ ಸೆಟ್ಗಳೆಲ್ಲ ತೊಗೊಂಡಿದ್ದೀನಿ. ಬ್ಯಾಗೆಲ್ಲ ನೋಡಿ ಪ್ಯಾಕ್ ಮಾಡಿಬಿಟ್ಟಿದ್ದೀನಿ ಆಲ್ರೆಡಿ 2 ಬ್ಯಾಗು. ಸೊ ಇದೊಂದು ದೊಡ್ಡ ಬ್ಯಾಗು, ಇದು ಒಂದು
ಇನ್ನೊಂದು ವೀಕು ನನ್ನ ವಿಡಿಯೋಗಳು ಕೇರಳ ಟ್ರಿಪ್ಪಿಂದೇ ಬರುತ್ತೆ. ಸೊ ಇನ್ಸ್ಟಾಗ್ರಾಮಲ್ಲಿ ಕೂಡ ಅದನ್ನೇ ಹಾಕ್ತೀನಿ, ಯೂಟ್ಯೂಬಲ್ಲೂ ಕೂಡ ಲಾಂಗ್ ವಿಡಿಯೋ ಶಾರ್ಟ್ಸ್ ಎಲ್ಲ ಅಪ್ಲೋಡ್ ಮಾಡ್ತೀನಿ. ಖಂಡಿತ ಎಲ್ಲರೂ ಸಪೋರ್ಟ್ ಮಾಡಿ. ನನ್ನ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ. ನನಗೆ ಯಾಕೋ ಗೊತ್ತಿಲ್ಲ, ಒಂದು ಸ್ವಲ್ಪ ಮುಖ ಎಲ್ಲ ಡಾರ್ಕ್ ಆಗಿದೆ ಇಲ್ಲಿ. ನನಗೆ ಯಾಕೋ ಗೊತ್ತಿಲ್ಲ, ಖುಷಿ ಇಲ್ಲ ಆ್ಯಕ್ಚುಲಿ. ಒಂದು ತಿಂಗಳಿಂದ ಪ್ರಿಪ್ರೇಷನ್ ಮಾಡ್ಕೊಂಡು ಇದನ್ನೆಲ್ಲ ಇವತ್ತು ಹೋಗೋಕ್ಕೆ ಯಾಕೋ ಒಂಥರ ಖುಷಿ ಅನ್ನೋದಕ್ಕಿಂತ ಗೊತ್ತಿಲ್ಲ ಯಾಕೆ ಅಂತ. ಸೊ ನಮ್ಮ ಮನೇಲಿ ಬರ್ತಿಲ್ಲ ಅಂತಲೇ ಏನೋ ಗೊತ್ತಿಲ್ಲ, ತುಂಬ ಬೇಜಾರಾಗ್ತಿದೆ. ಹೊರಟಿದ್ದೀನಿ ನಮ್ಮ ಮನೇಲಿ ಬರ್ತಿಲ್ಲ ಅಂತ ಅನ್ನೋದಕ್ಕಿಂತ ಸೊ 6 ಡೇಸ್ ನಮ್ಮ ಮನೆ ಬಿಟ್ಟು ಹೋಗ್ತಾ ಇರುವಂಥದ್ದು. ಗೊತ್ತಿಲ್ಲ, ನನಗೆ ಯಾಕೋ ಒಂಥರ ಫೀಲ್ ಆಗ್ತಿದೆ, ನಿಮ್ಮ ಹತ್ರ ಹೇಳ್ಕೋಬೇಕಂತ ಅನ್ನಿಸ್ತು, ಹೇಳ್ಕೊಂಡೆ. ಫಸ್ಟ್ ಟೈಮ್ ನಾನು ಈ ಮನೇನ 6 ದಿನ ಬಿಟ್ಟು ಹೋಗ್ತಿರುವಂಥದ್ದು. ನಮ್ಮ ಮನೆಯ ಮೇಲೆ ಬಿಟ್ಟು ಹೋಗ್ತಾ ಇದ್ದೀನಿ ಮನೆ ನಾನು. ಸೊ ಗೊತ್ತಿಲ್ಲ, ನನಗೆ ಯಾಕೋ ಗೊತ್ತಿಲ್ಲ, ಒಂಥರ ಬೇಜಾರಾಗ್ತಿದೆ. ಒಂದು ಕಡೆ ಒಳ್ಳೊಳ್ಳೆ ಪ್ಲೇಸ್ ನೋಡ್ತೀವಿ, ದೇವಸ್ಥಾನಗಳು ನೋಡ್ತೀವಿ ಅಂತ ಖುಷಿ ಇದೆ, ಆದರೆ ಇವ್ರನ್ನ ಬಿಟ್ಟು ಹೋಗ್ತಿದ್ದೀನಿ ಅನ್ನೋ ಒಂದು ನೋವು ಕೂಡ ನನ್ನ ಮನಸ್ಸಲ್ಲಿದೆ. ಸೊ ಗೊತ್ತಿಲ್ಲ ಅಷ್ಟೇ, ಎಕ್ಸೆಟ್ರಾ ಅದೆಲ್ಲ ಹೇಳ್ಕೊಳಕ್ಕಾಗ್ತಿಲ್ಲ. ಖುಷಿ ಯಾವಾಗ ಬರುತ್ತೋ ನನ್ನ ಮುಖದಲ್ಲಿ ನನಗೂ ಗೊತ್ತಿಲ್ಲ. ಬೆಳಗ್ಗಿಂದನೂ ಅಷ್ಟೇ ತುಂಬ ನರ್ವಸ್ ಆಗಿದ್ದೀನಿ. 1-2 ಪ್ರಮೋಷನ್ ಬಂದಿದ್ದು, ಪ್ರಮೋಷನ್ ಕೂಡ ಮಾಡ್ಕೊಳಕ್ಕಾಗಲ್ಲ. ಏನಿದ್ರು ನಾನು ಆಗಸ್ಟ್ 3 ಮೇಲೆ ತೊಗೊಳ್ತೀನಿ ಅಂತ ಹೇಳಿದೆ. ನನಗೆ ಇನ್ಸ್ಟಾಗ್ರಾಮಲ್ಲಿ ಪ್ರಮೋಷನ್ ಬರ್ತಿದೆ ಇತ್ತೀಚೆಗೆ, ಅದೂ ಆಗಲ್ಲ ಅಂತ ಹೇಳಿದ್ದೀನಿ. ಇನ್ನೂ ಎಷ್ಟು ಕಾಲ್ಸ್ ಬರುತ್ತೋ ನನಗೆ ಗೊತ್ತಿಲ್ಲ. ಒಟ್ಟಿಗೆ ಹೋಗಿ ಬರ್ತೀನಿ, ನೋಡೋಣ ಏನಾಗುತ್ತೆ ಅಂತ. ಒಳ್ಳೊಳ್ಳೆ ವೀಡಿಯೋಸ್ಗಳಂತೂ ಖಂಡಿತ ಕೊಡೋಕ್ಕೆ ಟ್ರೈ ಮಾಡ್ತೀನಿ. ನಾನು ಒಳ್ಳೊಳ್ಳೆ ಎಲ್ಲ ಡ್ರೆಸ್ಸು, ಸ್ಯಾರೀಸು ಎಲ್ಲ ತೊಗೊಂಡಿದ್ದೀನಿ. ಜೀನ್ಸು ಎಲ್ಲ ಹಾಕ್ಬೇಕಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ. ಒಳ್ಳೊಳ್ಳೆ ಪ್ಲೇಸ್ಗಳಿದ್ದಾವೆ. ಒಟ್ಟಿಗೆ ಕೇರಳ ಟ್ರಿಪ್ಪು ಅಂತಂದರೆ ಯಾರಾದರೂ ನೋಡಿದರೆ ಈ ವಿಡಿಯೋದಲ್ಲಿ ಕಮೆಂಟ್ ಮಾಡಿ ಆಯಿತಾ. ಸೊ ಈಗ 8:30ಗೆ ಯಲ್ಲಾಪುರ ಬಸ್ ಸ್ಟ್ಯಾಂಡಿಗೆ ಬಸ್ ಬರುತ್ತೆ, ತುಮಕೂರು ಯಲ್ಲಾಪುರ ಬಸ್ ಸ್ಟ್ಯಾಂಡ್ಗೆ. ಅಲ್ಲಿ ಹತ್ಕೊಂಡು ಹೋಗೋದಷ್ಟೇ. ಈಗ ಬೆಳಗ್ಗೆ ಹೋದ ತಕ್ಷಣ ಫಸ್ಟು ನಂಜನಗೂಡು ಹೋಗ್ತೀವಿ ಅಂತೆ. ಅಲ್ಲಿ ದರ್ಶನ ಆದಮೇಲೆ ಶಿವ ಎಂಥದ್ದು ದೇವಸ್ಥಾನ, ಕೃಷ್ಣ ಟೆಂಪಲ್, ಶ್ರೀ ಗುರುವಾಯೂರು ಹೇಳ್ತೀನಿ. ಎಲ್ಲ ದೇವಸ್ಥಾನಗಳು ಹೇಳ್ತೀನಿ, ಎಲ್ಲ ವಿಡಿಯೋಗಳು ನಿಮಗೆ ಖಂಡಿತ ಬರುತ್ತೆ. ನೀವೆಲ್ಲಿ ವಿಡಿಯೋನ ಸ್ಕಿಪ್ ಮಾಡ್ದಂಗೆ ಡೈಲಿ ನೋಡ್ತಾ ಹೋಗಿ ಅಂತ ಹೇಳ್ತಾ, ಸೊ ಕಂಟಿನ್ಯೂಸ್ ಆಗಿ ವ್ಲಾಗ್ ಹೋಗ್ತಾ ಇರುತ್ತೆ. ಎಲ್ಲೂ ಕೂಡ ವಿಡಿಯೋನ ಸ್ಕಿಪ್ ಮಾಡಿಬಿಡಿ ಆಯಿತಾ. ಸೊ ನಾನೇನೋ ಪ್ಲಾನ್ ಮಾಡ್ಕೊಂಡು ಈ ರೀತಿ ಎಲ್ಲ ಪ್ಯಾಕಿಂಗ್ ಮಾಡ್ಬೇಕಂತೇಳಿ ಕವರಲ್ಲೆಲ್ಲ ಪ್ಯಾಕಿಂಗ್ ಮಾಡಿ ಇಟ್ಟೆ. ಸೊ ನಾನು ನೆಕ್ಸ್ಟ್ ಡೇ ಅಂದ್ರೆ ಸಂಡೇ ಹೋಗೋ ಟೈಮಲ್ಲಿ ಎಲ್ಲ ಪ್ಯಾಕಿಂಗ್ ಮಾಡ್ಕೋಬೇಕಂತ ರೆಡಿ ಮಾಡ್ಕೊಂಡ್ರೆ ಟ್ರಾಲಿ ಬ್ಯಾಗಿಂದು ಜಿಪ್ನ ಕಿತ್ತಾಕ್ಬಿಟ್ಟೆ ನಾನು. ಸೊ ಹಾಗಾಗಿ ಇನ್ನೊಂದು ಬ್ಯಾಗ್ನ ಇವಾಗ ಇದನ್ನ ಪರ್ಚೇಸ್ ಮಾಡ್ಕೊಬಂದಿದ್ದು 1200 ರುಪೀಸ್ ಅಂತೆ. ಸೊ ಇದನ್ನ ತಂದ್ಕೊಟ್ರು ಮನೇಲಿ. ನಾನು ಅದನ್ನೆಲ್ಲ ಬಟ್ಟೆಗಳನ್ನ ಜೋಡಿಸ್ಕೊಂಡೆ. ಸೊ ಇನ್ನೊಂದು ಬ್ಯಾಗ್ ಕೂಡ ತಗೊಂಡಿದ್ದೀನಿ, ಅದ್ರ ಜೊತೆ ಇನ್ನೊಂದು ಎನ್ಇಟಿ ಬ್ಯಾಗ್ ಕೂಡ ತಗೊಂಡಿದ್ದೀನಿ. ಮತ್ತಿನ್ನೇನು ಈಗ ಮನೆ ಬಿಟ್ಟಿದೀವಿ ನಾವು ಆಲ್ರೆಡಿ, ಅಂದ್ರೆ ಮನೆ ಬಿಟ್ಟು ಬಸ್ ಸ್ಟ್ಯಾಂಡಿಗೆ ಬಂದ್ವಿ ಯಲ್ಲಾಪುರಕ್ಕೆ. ಇಲ್ಲಿ ಬಂದ ತಕ್ಷಣ ಬಸ್ ಆಲ್ರೆಡಿ ಬಂದಿತ್ತು. ಸೊ ನನ್ಗೆ ಫ್ರಂಟ್ ಅಲ್ಲೇ ಸೀಟ್ ಸಿಕ್ಕಿದೆ. ಏನು ಅಂತಂದ್ರೆ ನಾನು ಬ್ಯಾಕ್ ಅಲ್ಲೇ ಹೋಗಿ ಕೂತಿದ್ದೆ. ಸೊ ಇವರು ಓನರ್ ಇದ್ಕೊಂಡು ಪರವಾಗಿಲ್ಲ ಬನ್ನಿ, ನೀವು ಯೂಟ್ಯೂಬ್ಗೆಲ್ಲ ವಿಡಿಯೋ ಮಾಡ್ಕೋಬೇಕು, ಸೊ ಹಾಗೇನೆ ನಾನು ಹೇಳಿದ್ದೆ ಮುಂಚೆನೆ ಈ ರೀತಿ ಎಲ್ಲ ವಿಡಿಯೋ ಮಾಡ್ಕೋಬೇಕಂತ ಹೇಳಿ. ಸೊ ಹಾಗಾಗಿ ಅವ್ರ ಪಾಪ ಬಂದು ಫ್ರಂಟ್ ಅಲ್ಲೇ ಕುಂಡ್ರಿಸಿದ್ರು. ನನ್ಗೆ ಪರಿಚಯ ಇರೋರಂತೂ ಯಾರು ಇರ್ಲಿಲ್ಲ ಇಲ್ಲಿ. ಸೊ ಇವಾಗ ಪಕ್ಕದಲ್ಲಿ ಕೂತಿದಾರಲ್ಲ, ಇವ್ರ ಹೆಸರು ಕಾವ್ಯ ಅಂತ. ಒನ್ ಡೇಗೆನೆ ಅವ್ರ ಫ್ಯಾಮಿಲಿ ಎಲ್ಲ ನಂಗೆ ಪರಿಚಯ ಆಗ್ಬಿಡ್ತು. ಫಸ್ಟ್ ಈ ಬಸ್ ಅಲ್ಲಿ ನಾವು ಹತ್ತಿದ ತಕ್ಷಣ ಗಣೇಶಂದು ಸ್ತೋತ್ರನೇ ಶುರು ಮಾಡ್ತಾರೆ. ಅದಾದ್ಮೇಲೆ ಒಂದಿಷ್ಟು ಹಾಡುಗಳೆಲ್ಲ ಹೇಳ್ಬಿಟ್ಟು ಇವಾಗ ನಮ್ಗೆ ಏನ್ ಎಕ್ಸ್ಪ್ಲೇನ್ ಮಾಡ್ತಿದ್ದಾರೆ ಅಂತಂದ್ರೆ, ಸೀಟ್ಗಳನ್ನ ಅಡ್ಜಸ್ಟ್ ಮಾಡ್ಕೋಬೇಕು, ಅಂದ್ರೆ ಹಿಂದ್ಲೋರು ಮುಂದೆ ಕುತ್ಕೊಳ್ಳೋದು, ಮುಂದ್ಲೋರು ಹಿಂದೆ ಕುತ್ಕೊಳ್ಳೋದು. ಇದು 45 ಮೆಂಬರ್ಸ್, ಅಂದ್ರೆ 45 ಜನಗಳು ಹೋಗ್ತಿರುವಂತದ್ದು. ಸೊ ಹಾಗಾಗಿ ಅಡ್ಜಸ್ಟ್ ಮಾಡಿ ಎಲ್ಲರೂ ಕುತ್ಕೋಬೇಕು ಅಂತೇಳಿ ಅವ್ರು ಹೇಳ್ತಾ ಇದ್ರು. ಅವರೇನೆ ಗಣೇಶಂದು ಸ್ತೋತ್ರ ಹೇಳಿದ್ದು. ಸೊ ಹಾಗಾಗಿ ಇನ್ನ ಎಲ್ಲರೂ ಕೂಡ ಅವ್ರ ಮಾತಿಗೆ ನಾವು ರೆಸ್ಪೆಕ್ಟ್ ಕೊಡ್ಲೇಬೇಕಾಗುತ್ತೆ. ಸೊ ಇವಾಗ ಅಲ್ಲಿ ಪಕ್ಕದಲ್ಲಿ ಕೂತಿದಾರಲ್ಲ, ಅವ್ರ ಹೆಸರು ಕಾವ್ಯ ಅಂತ. ಅವ್ರ ಅತ್ತೆನೂ ಅವರಿಬ್ರು ಕೂಡ ಬಂದಿದ್ರು, ಮತ್ತೆ ಅವ್ರ ಚಿಕ್ಕಮ್ಮ ಅಂತೆ, ಅಂದ್ರೆ ಅವ್ರ ಅತ್ತೆಗೆ ಫ್ರೆಂಡ್ ಆಗ್ಬೇಕಂತೆ. ಅವರೆಲ್ಲ ನಂಗೆ ತುಂಬಾ ಇವಾಗ ಆಲ್ರೆಡಿ ಪರಿಚಯ ಆಗಿದ್ದಾರೆ ಈ ಹೆಸರು ಕೊಡ್ಬೇಕಾದಾಗ. ಫಸ್ಟ್ ಕೂತ್ಕೊಂಡಾಗ ನನಗೆ ಅವ್ರ ಪರಿಚಯನೇ ಇರ್ಲಿಲ್ಲ. ಸೊ ಹಾಗೆ ಪರಿಚಯ ಮಾಡ್ಕೊಂಡೆ. ತುಂಬಾ ಇಷ್ಟ ಆದ್ರು ಅವ್ರು ನನ್ಗೆ. ಇವಾಗ ಜೊತೆಗೆ ನಾವು ಇವತ್ತು ಇಲ್ಲಿ ನೈಟೇ ನಾನು ಇವತ್ತು ವಾಯ್ಸ್ ಓವರ್ ಕೊಡ್ತಿರುವಂತದ್ದು ಟ್ರಿಪ್ ಅಲ್ಲೇ ನಾನು. ಎಲ್ಲರೂ ಒಟ್ಟಿಗೆ ರೂಮಲ್ಲೇ ಇದ್ದೀವಿ ನಾವು ಇವಾಗ. ಸೊ ಇನ್ನೇನು ಎಲ್ರು ಕೂಡ ಇವಾಗ ಹೊರಟಿದೀವಿ. ಸೊ ಅವ್ರು ಇವಾಗ ಗಣೇಶ ಸ್ತೋತ್ರನ ಮತ್ತೆ ಹೇಳ್ತಾ ಇದ್ದಾರೆ ಇವಾಗ ನೋಡ್ಕೊಂಡು. ಶಬರೀಶನ ಸಿಂಹಾಸನ ನೋಡೋಕೆ ಹೊರಟೆವೋ, ಮಣಿಹಾರನ ಗಿರಿಸಾಲಿನ ದಾರಿಲಿ ನಡೆದೆವೋ, ಆಮೇರು ದಿನಗಳ ಕಾಲ ಕಾಯೋ ಕಡುಬಿನ ಲೋಲ, ಗಣಪಣ್ಣನೆಲ್ಲರೂ ಕೊಂಡಾಡಿರು ಶರಣಂ 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 ಶರಣಂ.
ಸೊ ಈಗ ಕೇಳಿದ್ರಲ್ಲ ಎಷ್ಟ್ ಚೆನ್ನಾಗಿ ಹೇಳ್ಕೊಟ್ರು ಅಂತ ಹೇಳಿ. ಎಲ್ರು ಕೂಡ ತುಂಬಾ ಖುಷಿಯಿಂದ ಚಪ್ಳನೆ ತೊಟ್ಟಿದ್ವಿ. ಮತ್ತೆ ಕೂಡ ಏನೋ ಸ್ತೋತ್ರನ ಹೇಳ್ತಾ ಇದಾರೆ. ನಾನ್ ಯೂಟ್ಯೂಬ್ ಅಲ್ಲಿ ಅದನ್ನ ಬಿಡ್ಬೇಕೋ ಬಿಡುವ ಗೊತ್ತಿಲ್ಲ. ಸೊ ಆದ್ರೂ ಕೂಡ ಇನ್ನೊಂದ್ ಸ್ವಲ್ಪ ಬಿಡ್ತೀನಿ ಇವಾಗ. ಇಲ್ಲಿ ನಡೆದೆವೋ ಆ ಮೇರು ದಿನಗಳು ಪೂರ್ಣ ಕಾಯೋ ಚಾಮರ ಕರ್ಣ ಗಣಪಣ್ಣನೆಲ್ಲರೂ ಕೊಂಡಾಡಿರೋ ಶರಣಂ 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 ಶರಣಂ. ಸೊ ಈಗ ನೋಡಿದ್ರಲ್ಲ ಎಷ್ಟ್ ಚೆನ್ನಾಗೆಲ್ಲ ಹೇಳಿದ್ರು ಅಂತ ಹೇಳಿ. ಎಲ್ರು ಕೂಡ ಖುಷಿಯಿಂದ ಹೊರಟಿದೀವಿ. ನಾನು ಕೂಡ ಒಂದ್ ವಿಡಿಯೋನ ಮಾಡ್ಕೊಂಡೆ ಎಲ್ಲರದು ಕೂಡ. ಸೊ ನಾನ್ ಫ್ರಂಟ್ ಅಲ್ಲಿ ಇರೋದ್ರಿಂದ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ರು ಎಲ್ರು ಕೂಡ. ಸೊ ನಮ್ಮ ಟ್ರಿಪ್ ಅಲ್ಲಿ ಎಲ್ರು ಕೂಡ ಅಂದ್ರೆ ಎಲ್ಲಾ ಏಜ್ ನವರು ಕೂಡ ಸೊ ಅಂದ್ರೆ ಸ್ವಲ್ಪ ಏಜ್ ಆಗಿರೋರಾಗಿರ್ಬೋದು, ಸೊ ಸ್ವಲ್ಪ ಮಧ್ಯ ಏಜ್ ಇರೋರಾಗಿರ್ಬೋದು, ಸೊ ಸ್ವಲ್ಪ ಏಜ್ ಇರೋಂತರಾಗಿರ್ಬೋದು, ಸೊ ನಮ್ ಏಜ್ ನವರಾಗಿರ್ಬೋದು, ನಮ್ಗಿಂತ ಚಿಕ್ಕವರು ಕೂಡ ಈ ಟ್ರಿಪ್ ಅಲ್ಲಿ ಬಂದಿದ್ದಾರೆ. ಸೊ ಮದ್ದೂರಲ್ಲಿ ಸ್ಟಾಪ್ ನ ಕೊಟ್ಟಿದ್ದಾರೆ. ಅಂದ್ರೆ ಕಾಫಿ ಟೀ ಯಾರಾದ್ರೂ ಕುಡಿಯೋರಿದ್ರೆ ಕುಡ್ಕೋಬಹುದು ಅಂತ ಹೇಳಿ, ಹಾಗೆ ವಾಶ್ರೂಮ್ ಹೋಗಕ್ಕೆ ಅಂತ. ಸೊ ಈ ವಿಡಿಯೋನ ಇವತ್ತು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಾಳೆಯಿಂದ ತುಂಬಾ ಚೆನ್ನಾಗಿರ್ತವೆ ದೇವಸ್ಥಾನಗಳ ವಿಡಿಯೋಗಳಂತ ಹೇಳ್ತಾ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್.